ಫ್ರೆಂಡ್ಸ್, ಸ್ಯಾಮ್ಸಂಗ್ A33 5G ಈ ಬ್ರ್ಯಾಂಡ್ ನ್ಯೂ ಫೋನನ್ನು ನಮ್ಗೆ ಸ್ಯಾಮ್ಸಂಗ್ ಅವರೇ ಕಳಿಸ್ಕೊಟ್ಟಿದ್ದಾರೆ. ಈ ಫೋನನ್ನು ಲಾಸ್ಟ್ 4 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನೇ ಹೇಳಿದ್ರು ಈ ಫೋನ್ ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಪ್ರಾಮಾಣಿಕವಾಗಿರುತ್ತೆ. ಯಾಕೆ ಇದು ನನ್ನ ಫೇವರೇಟ್ ಫೋನ್. ಈ ಬಜೆಟ್ ಅಲ್ಲಿ ಯಾವುದೇ ಬ್ರ್ಯಾಂಡ್ ಇಂಥ ಫೀಚರ್ಸ್ ಗಳನ್ನ ಕೊಡ್ತಿಲ್ಲ. IP67 ವಾಟರ್ ರೆಸಿಸ್ಟೆನ್ಸ್ ಆಗಲಿ, OIS ಎಲ್ಲ ಇದೆ. ಸೊ ಈ ವಿಡಿಯೋಲಿ 2 ಅತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ. ಸೊ ಅದಕ್ಕೋಸ್ಕರ ಆದ್ರೂ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಮೊದಲನೇದಾಗಿ ಬಾಕ್ಸ್ ನೀವು ಇಲ್ಲಿ ನೋಡ್ಕೊಳ್ವಂಥದ್ದು ಗ್ಯಾಲಕ್ಸಿ A33 5G, ಕೆಳಗಡೆ ಸ್ಯಾಮ್ಸಂಗ್ ಅಂತ ಇದೆ. ನನ್ನ ಹತ್ರ ಇರೋದು ಆಸಮ್ ಪೀಚ್ 8 128GB. ಸದ್ಯಕ್ಕೆ ಸೀಲನ್ನ ಬ್ರೇಕ್ ಮಾಡೋಂತೆ. ಓಕೆ, ಯಸ್. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಮತ್ತೊಂದು ಬಾಕ್ಸ್ ಇದೆ ಗುರುವಿಂದೆ. ಸೊ ಇದ್ರೊಳಗಡೆ ನಿಮಗೆ ಡೈರೆಕ್ಟ್ ಆಗಿ ಯೂಸರ್ ಮ್ಯಾನ್ಯಲ್ ಮತ್ತು USB Type-C to C ಕೇಬಲ್. ಸೊ ಇದನ್ನ ಬಿಟ್ಟರೆ ನಮ್ಮ ಫೋನ್ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ರೀಸೆಂಟ್ ಡೇಸ್ ಅಲ್ಲಿ ಕೆಲವೊಂದು ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ಪವರ್ ಅಡಾಪ್ಟರ್ ಕೂಡ ಸಿಗ್ತಾ ಇಲ್ಲ ಮತ್ತು ಅದರೊಂದಿಗೆ ಕೇಸ್ ಕೂಡ ಸಿಗ್ತಾ ಇಲ್ಲ. ಟ್ರಸ್ಟ್ ಮೀ, ಸ್ಯಾಮ್ಸಂಗ್ 20,000 ರೂಪಾಯಿ ಮೇಲಿರುವಂತ ಫೋನ್ಸ್ಗಳಲ್ಲಿ ಪವರ್ ಅಡಾಪ್ಟರ್ ಬೇಡ, ಬಟ್ ಅಟ್ ಲೀಸ್ಟ್ ಕೇಸ್ ಆದ್ರೂ ಕೊಡಬೇಕಿತ್ತು. ಬಟ್ ಸ್ಟಿಲ್ ಇದೊಂದು ಮಿಡ್ ಎಂಡ್ ಗಿಂತ ಸ್ವಲ್ಪ ಹೈ ಪ್ರೈಸ್ ರೇಂಜ್ ಒಳಗೊಂಡು ಬಂದಿದೆ. ಸೊ ಇಲ್ಲಿ ನಾವು ಫೀಚರ್ಸ್ ಗಳೊಂದಿಗೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಬಟ್ ಪವರ್ ಅಡಾಪ್ಟರ್ ಎಲ್ಲ ನೋಡ್ಕೊಂಡಾಗ ಬೇರೆ ಬ್ರಾಂಡ್ಸ್ ಗಳಿಗೆ ಮತ್ತೆ ಇದನ್ನ ನಾವು ಕಂಪೇರ್ ಮಾಡಕ್ಕಾಗಲ್ಲ. ಸೊ ಯೂಸೇಜ್ ಅಲ್ಲಿ ಮತ್ತೆ ಇದ್ರಂತ ಫೀಚರ್ಸ್ ಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಇಲ್ಲಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಟ್ರಸ್ಟ್ ಮೀ, ಲಾಸ್ಟ್ 4 ದಿವಸಗಳಿಂದ ನಾನು ಈ ಫೋನ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರೊಂದಿಗೆ ತುಂಬಾ ಚೆನ್ನಾಗಿ ನಾನು ಮ್ಯಾಚ್ ಆಗಿದ್ದೀನಿ. ತುಂಬಾ ಕಂಫರ್ಟೇಬಲ್ ಅನ್ಸೋದಕ್ಕೆ ಕಾರಣ ಒಂದು ತುಂಬಾ ಲೈಟ್ ವೇಟ್, ತುಂಬಾ ಗಟ್ಟಿಯಾಗಿ ಗ್ರಿಪ್ಪಿ, ನನ್ನ ಕೈಯಲ್ಲಿ ಇದನ್ನ ತುಂಬಾ ಕಂಫರ್ಟೇಬಲ್ ಆಗಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಇದು ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಬ್ಯಾಕ್ ಪೆನ್ ಅನ್ನ ಒಳಗೊಂಡ್ಬಂದಿದೆ. ಇದಕ್ಕೆ ಸ್ಯಾಮ್ಸಂಗ್ ಗ್ಲಾಸ್ಟಿಕ್ ಅಂತ ಕರೆಯುತ್ತೆ ಮತ್ತು ಕಂಪೇರ್ ಟು ಬೇರೆ ಬ್ರಾಂಡ್ಸ್ ಪ್ಲಾಸ್ಟಿಕ್ ಇಂದ ಇದಿರುವಂತ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಳ್ಳೆಯ ಕ್ವಾಲಿಟಿ ಪ್ಲಾಸ್ಟಿಕ್ ಬ್ಯಾಕ್ ಅನ್ನ ಒಳಗೊಂಡ್ ಬರುತ್ತೆ ಮತ್ತು ಸೈಡ್ ಎಜಸ್ ಕೂಡ ಕಂಪ್ಲೀಟ್ ಫೈಬರ್ ನ ನೋಡ್ತಾ ಇದ್ವಿ. ರೈಟ್ ಸೈಡ್ ಗೆ ವಾಲ್ಯೂಮ್ ಬ್ರೇಕರ್ ಕೀಸ್ ಮತ್ತು ಲಾಕ್ ನ ನೋಡ್ತಾ ಇದ್ವಿ. ಕೆಳಗಡೆ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಮೈಕ್. ಮೇಲಿನ ಭಾಗ ನಿಮಗೆ ಸಿಮ್ ಟ್ರೇ ಇದೆ. ಇಲ್ಲಿ ಹೈಬ್ರಿಡ್ ಸ್ಲಾಟ್ ಸಪೋರ್ಟ್ ಆಗುತ್ತೆ. ಓವರ್ ಆಲ್ ಇದ್ರಂತ ಡಿಸೈನ್ ಹೇಗಿದೆ ಅಂತಂದ್ರೆ, ನೀವು ಫೋನ್ ಜಾಸ್ತಿ ಹೊತ್ತು ಯೂಸ್ ಮಾಡ್ತೀರಾ, ಕೈಯಲ್ಲೇ ಜಾಸ್ತಿ ಹೊತ್ತು ಹಿಡ್ಕೊಳ್ತೀರಾ ಅಂತಂದ್ರೆ ಲೈಟ್ ವೇಟ್ ಇದೆ ಗುರು. ನೀವು ಫೋನ್ ಕೈಯಲ್ಲಿ ಹಿಡಿಯುವಂತ ಫೀಲೇ ಇರಲ್ಲ. ಸೊ ಇದು ಅಷ್ಟೊಂದು ಲೈಟ್ ವೇಟ್ ಮತ್ತು ಕಂಫರ್ಟೇಬಲ್, ಕೈಯಲ್ಲಿ ತುಂಬಾ ಗ್ರಿಪ್ಪಿ ಆಗಿ ನೀವು ಇದನ್ನ ಹಿಡ್ಕೋಬಹುದು. ಸ್ಲಿಪ್ ಆಯ್ತು ಈ ರೀತಿ ಅನ್ಸಲ್ಲ. ಮತ್ತು ಕಲರ್ ಲುಕ್ಸ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಯಾಮ್ಸಂಗ್ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಬಟ್ ಇದನ್ನ ನೀವು ಕೇಸ್ ಹಾಕದೆ ಯೂಸ್ ಮಾಡಬೇಡಿ, ತುಂಬಾ ಬೇಗ ಸ್ಕ್ರಾಚಸ್ ಬೀಳುತ್ತೆ. ಇನ್ನು ಇಫ್ ಅನ್ನುವಂತ ಡಿಸ್ಪ್ಲೇ ರಾಜಾದಿ ಮೋಷದಿಂದ ಬಂದಿರುವಂತಹ ಡಿಸ್ಪ್ಲೇ. ತುಂಬಾ ಜನ ಸ್ಯಾಮ್ಸಂಗ್ ಡಿಸ್ಪ್ಲೇ ಅಂದ್ರೆ ಇಷ್ಟಪಡ್ತಾರೆ. ಆಮ್ಲೆಡ್ ಪ್ಯಾನಲ್ಸ್ ಅದು ಸ್ಯಾಮ್ಸಂಗ್ ಅಲ್ಲಿ ಇರುತ್ತೆ. ಸೊ ಇದ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಇದರಲ್ಲಿ 6.4 ಇಂಚಸ್ ಇರುವಂತ 90 Hz ನ ಆಮ್ಲೆಡ್ ಪ್ಯಾನಲ್ ಕೊಡ್ತಿದ್ದಾರೆ ಮತ್ತು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದೆ. ಆದ್ರೆ ಇಲ್ಲಿ ವಾಟರ್ ಡ್ರಾಪ್ ನಾಚ್ ಇದೆ ಆಯ್ತಾ. ಇಲ್ಲಿ ಮಿಡಲ್ ಪಂಚ್ ಹೋಲ್ ಇರ್ತಿತ್ತು ಅಂದ್ರೆ ಇನ್ನಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ಆದ್ರೂ 800 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಔಟರ್ ಅಲ್ಲಿ ನಾನು ತುಂಬಾ ಬ್ರೈಟರ್ ಇದೆ ಅಂತ ಹೇಳ್ತಿಲ್ಲ, ಬಟ್ ಓಕೆ, ನಾವು ಮ್ಯಾನೇಜಬಲ್, ನಾವು ವಿಡಿಯೋಸ್ ಗಳನ್ನ ನೋಡ್ಕೋಬಹುದು, ಮೆಸೇಜ್ ಗೆ ರಿಪ್ಲೈ ಕೂಡ ಮಾಡ್ಕೋಬಹುದು. ಇಂಡೋರ್ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿದಾಗ ನನಗೆ ಇರುವಂತಹ ಕಲರ್ಸ್ ಗಳು, ಅಕ್ಯುರೇಸಿ, ಸ್ಯಾಮ್ಸಂಗ್ ಡಿಸ್ಪ್ಲೇ ಬಗ್ಗೆ ಜಾಸ್ತಿ ಮಾತಾಡಂಗೆ ಇಲ್ಲ. ಸೊ ಇದು ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಕೋಬಹುದು. ಮತ್ತು ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಒಂದ್ಸರ್ತಿ ಆಡಿಯೋ ಕ್ವಾಲಿಟಿನ ಕೇಳಿಸ್ಕೊಳ್ಳಿ. ಎಸ್, ನಾನು ಈ ಸ್ಪೀಕರ್ ಬಗ್ಗೆ ತುಂಬಾ ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಿಲ್ಲ. ಸೊ ಇದಿರುವಂತ ಕ್ಲಾರಿಟಿ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಬಟ್ ಅಷ್ಟೊಂದು ಲೌಡ್ ಇದೆ, ತುಂಬಾ ದೊಡ್ಡದಾಗಿರುವಂತ ಸೌಂಡ್ ಇದೆ ಅಂತ ಹೇಳ್ತಿಲ್ಲ. ಸೊ ಮ್ಯಾನೇಜಬಲ್. ನೀವು ಗೇಮಿಂಗ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಆರಾಮಾಗಿ ನೀವು ಕೇಳಿಸ್ಕೋಬಹುದು. ಇನ್ನೊಂದಿಬ್ಬರು ಜನ ನಿಮ್ ಸೈಡ್ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಕೂಡ ಇದಿರುವಂತ ಆಡಿಯೋ ಕ್ವಾಲಿಟಿನ ಕ್ಲಿಯರ್ ಆಗಿ ಕೇಳಿಸ್ಕೋಬಹುದು. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಸೊ ಅದರಲ್ಲಿ ನಂಬರ್ 1, 25,000 ರೂಪಾಯಿಗೆ ಸೊ ಯಾವುದೇ ಬ್ರಾಂಡ್ಸ್ ಗಳು ಇಂತ ಫೀಚರ್ಸ್ ಗಳನ್ನ ಕೊಡ್ತಾ ಇಲ್ಲ. ಸೊ ಇದರಲ್ಲಿ IP67 ವಾಟರ್ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗುತ್ತೆ. ಇದು 1 ಮೀಟರ್ ನೀರ್ ಒಳಗಡೆ, ಅದು 30 ನಿಮಿಷಗಳ ಕಾಲ ಫೋನ್ ಫ್ರೆಶ್ ವಾಟರ್ ಅಲ್ಲಿ ಒಳಗ್ ಬಿದ್ರು ಏನಾಗಲ್ಲ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇಂತ ಫೀಚರ್ಸ್ ಗಳು ಯಾರು ಕೊಟ್ಟಿಲ್ಲ. ಮತ್ತು ಸ್ಯಾಮ್ಸಂಗ್ ಡ್ಯೂರಬಿಲಿಟಿ ಒಂದಿಗೆ ತುಂಬಾ ಕೆಲಸ ಮಾಡುತ್ತೆ. ಲೈಕ್ ಇದು ಸ್ಪೆಷಲಿ A ಸೀರೀಸ್ ಅಲ್ಲಿ ಎಲ್ಲಾ ಫೋನ್ಸ್ ಗಳು ವಾಟರ್ ರೆಸಿಸ್ಟೆನ್ಸ್ ನ ಒಳಗೊಂಡು ಬರುತ್ತೆ. ಈ ಫೀಚರ್ ಬೇರೆ ಯಾರು ಕೊಡಲ್ಲ ಸದ್ಯದ ಟೈಮ್ ಅಲ್ಲಿ. ಮುಂದೆ ಕೊಡಬಹುದು, ಬಟ್ ಸದ್ಯ ಈ ಪ್ರೈಸ್ ರೇಂಜ್ ಅಲ್ಲಿ ಯಾರು ಕೊಡಲ್ಲ. ಇದೊಂದು ಅದ್ಭುತ ಫೀಚರ್. ಇಷ್ಟೇ ಅಲ್ಲದೆ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಸೊ ಇದೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಆಯ್ತಾ. ತುಂಬಾ ಜನರಿಗೆ ಕ್ವಿಕ್ ಅನ್ಲಾಕ್ ಮಾಡಕ್ಕೆ ಸೈಡ್ ಫಿಂಗರ್ ಪ್ರಿಂಟ್ ಬೇಕಾಗಿರಬಹುದು, ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಇನ್ ಸ್ಕ್ರೀನ್. ಸೊ ತುಂಬಾ ಜನ ನೀವು ಕಮೆಂಟ್ ಕೂಡ ಮಾಡ್ತೀರಾ. ಸೊ ಇದೊಂದು ರೀತಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಯಾರು. ಇಲ್ಲಿ ತುಂಬಾ ಕ್ವಿಕ್ ಮತ್ತು ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ನೋಡ್ಕೋಬಹುದು. ಜಸ್ಟ್ ನಾನು ಟಚ್ ಮಾಡಿದ್ರೆ ಎಸ್ ಡನ್, ಕ್ವಿಕ್ ಆಗಿ ಇದು ಅನ್ಲಾಕ್ ಆಗೋದನ್ನ ಕಾಣ್ತಾ ಇದ್ವಿ. ಸೊ ಇದಕ್ಕಾಗಿ ನನಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಬೆಸ್ಟ್ ಫೀಚರ್ ಅಂತ ಅನಿಸ್ತು. 8 ಇರುವಂತ ಪ್ರೊಸೆಸರ್ ಸ್ಯಾಮ್ಸಂಗ್ ಅವರ ಆಫಿಷಿಯಲ್ Exynos 1280. ಸೊ ಇದು ಸ್ಯಾಮ್ಸಂಗ್ ಅವರ ಓನ್ ಪ್ರೊಸೆಸರ್ ಆಗಿದೆ. ಇಷ್ಟೇ
ಅಲ್ಲದೆ ರೀಸೆಂಟ್ಲಿ ಸ್ಯಾಮ್ಸಂಗ್ A52 ನೋಡ್ಕೊಂಡಿದ್ವಿ, ಅದು ಹತ್ರ 35-40 ಸಾವಿರ ರೂಪಾಯಿ ಲಾಂಚ್ ಆಗಿತ್ತು. ಸೊ ಅದೇ ಸೇಮ್ ಪ್ರೊಸೆಸರ್ ನ ಈಗ 25 ಸಾವಿರ ರೂಪಾಯಿ ಕಡೆ ಸಿಗ್ತಾ ಇದೆ. ಸೊ ಖಂಡಿತ ನಾನಿದು ಅದ್ಭುತ ನೆಕ್ಸ್ಟ್ ಲೆವೆಲ್ ಸಖತ್ ಆಗಿರುವಂತ ಪ್ರೊಸೆಸರ್ ಅಂತ ಹೇಳ್ತಲ್ಲ. ಸೊ ಇದು 5 ನ್ಯಾನೋಮೀಟರ್ ನ ಚಿಪ್ಸೆಟ್ ಆಗಿದೆ. ಇದರಲ್ಲಿ BGM ಎಲ್ಲ ಟೆಸ್ಟ್ ಮಾಡಿದೀನಿ. ಬಟ್ ಕಂಪೇರ್ ಟು 25 ಸಾವಿರ ರೂಪಾಯಿ ಮಾರ್ಕೆಟ್ ಅಲ್ಲಿ ಬೇರೆ ಫೋನ್ಸ್ ಗಳು ಸಿಗುತ್ತೆ ನೋಡಿ. ಸೊ ಆ ರೇಂಜ್ ಗೆ ಇದರಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಸ್ಪೆಷಲಿ ಗೇಮಿಂಗ್ ಗೋಸ್ಕರನೆಲ್ಲ. ಇದರಲ್ಲಿ ಕೂಡ ಒಂದು ಒಳ್ಳೆ ಗೇಮ್ ಪ್ಲೇ ನ ನೀವು ನೋಡ್ಕೋಬಹುದು. ಡೇ ಟು ಡೇ ಯೂಸೇಜ್ ಅಲ್ಲಿ ನನಗೆ ಫೋನ್ ಅಲ್ಲಿ ಯಾವುದೇ ಲೈಕ್ ಪ್ರಾಬ್ಲಮ್ಸ್ ಗಳಂತ ಅನಿಸ್ತು. ಸೊ ಈ ರೀತಿ ಯಾವುದೇ ಇಶ್ಯೂ ಇಲ್ಲ. ಸೊ ಇದನ್ನ ನಾರ್ಮಲಿ ಯೂಸ್ ಮಾಡೋರು ಮತ್ತೆ ಡೆಡಿಕೇಟೆಡ್ ಗೇಮರ್ಸ್ ಗೆ ಅಲ್ಲ, ಬಟ್ ನಾರ್ಮಲ್ ಯೂಸೇಜ್ ಗೆ ಇದೊಂದು ಬೆಸ್ಟ್ ಫೋನ್ ಇದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಇದರಲ್ಲಿ 8 GB ವರ್ಚುವಲ್ ರ್ಯಾಮ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಇದು ಆಗಿ ಎಷ್ಟೊಂದು ಯೂಸ್ ಇದೆ ಗೊತ್ತಿಲ್ಲ, ಬಟ್ ಖಂಡಿತ 8 GB ಅಂತಂದ್ರೆ 16 GB ರ್ಯಾಮ್ ಆಯ್ತು ಗುರು ಫೋನ್ ಅಲ್ಲಿ. 16 GB ಇದೆ. ಇದು ಸ್ಪೆಷಲಿ ಸ್ಯಾಮ್ಸಂಗ್ ಅದು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಕೆಲವೊಂದು ಪ್ರೀಮಿಯಂ ಫೀಚರ್ಸ್ ಗಳನ್ನ ಕೊಡ್ತಿದೆ. ಅಂತಂದ್ರೆ ಇದರಲ್ಲಿ ನಾಕ್ ಸೆಕ್ಯೂರಿಟಿ ಸಿಗುತ್ತೆ. ಸ್ಪೆಷಲಿ A ಸೀರೀಸ್ ನ ಎಲ್ಲಾ ಫೋನ್ಸ್ ಗಳಲ್ಲಿ ನಾಕ್ ಸೆಕ್ಯೂರಿಟಿನ ಕೊಡ್ತಿದ್ದಾರೆ ಸ್ಯಾಮ್ಸಂಗ್ ಅವರು. ಇದರೊಂದಿಗೆ ಸೆಕ್ಯೂರ್ ಫೋಲ್ಡರ್ ಸಿಗುತ್ತೆ, ಸ್ಯಾಮ್ಸಂಗ್ ಪೇ ಸಿಗುತ್ತೆ. ಮತ್ತು ವಿಶೇಷವಾಗಿ ಈ ಪ್ರೈಸ್ ರೇಂಜ್ ಅಲ್ಲಿ ಲೈಕ್ 25 ಸಾವಿರ ರೂಪಾಯಿ ಹತ್ರ ಬೇರೆ ಯಾವುದೇ ಫೋನ್ಸ್ ಗಳು ನಿಮಗೆ ಪ್ರಾಮಿಸ್ ಮಾಡಲ್ಲ ನಾವು ಆಂಡ್ರಾಯ್ಡ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ ಅಂತ. ಬಟ್ ಇದರಲ್ಲಿ 3 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ ಮತ್ತು 4 ವರ್ಷಗಳ ಕಾಲ ಆಂಡ್ರಾಯ್ಡ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಗಳನ್ನ ಕೊಡುತ್ತೆ ಅಂತ ಪ್ರಾಮಿಸ್ ಇದೆ. ಸೊ ಈ ಫೀಚರ್ಸ್ ಗಳು ನಿಮ್ಗೆ ಬೇರೆ ಫೋನ್ಸ್ ಗಳು ಬೇರೆ ಬ್ರಾಂಡ್ಸ್ ಒಂದಿಗೆ 25 ಸಾವಿರ ರೂಪಾಯಿ ಸಿಗಲ್ಲ. ಮತ್ತು ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಇಶ್ಯೂ ಇರಲ್ಲ, ಲೈಕ್ ದಿಸ್ ಕಾಲ್ ಇಸ್ ಬೀಯಿಂಗ್ ರೆಕಾರ್ಡೆಡ್ ಅಂತ ಪ್ರಾಬ್ಲಮ್ಸ್ ಗಳು ಈ ಫೋನ್ ಅಲ್ಲಿ ಸಿಗಲ್ಲ. ಸೊ ಇದು ಮ್ಯಾಟರ್ ಆಗುತ್ತೆ. ಒಂದ್ ರೀತಿ ಸ್ಯಾಮ್ಸಂಗ್ ಲಾಂಗ್ ಟರ್ಮ್ ಯೂಸ್ ಮಾಡೋರಿಗೆ ಮತ್ತು ಈ ಸ್ಪೆಷಲ್ ಆಗಿರುವಂತಹ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಈ ಪ್ರೈಸ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಇದೊಂದು ರೀತಿ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಈ ಫೋನ್ ಒಂದಿಗೆ ತುಂಬಾ ಹೊಂದಿಕೊಂಡಿದ್ದೀನಿ. ಟ್ರಸ್ಟ್ ಮೀ, ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್. ಅದು ಅಂಡರ್ 25,000 ಅಂತ ಹೇಳ್ಕೋಬಹುದು. ನಾನು ಇದರಲ್ಲಿ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಈ ಪ್ರೈಸ್ ರೇಂಜ್ ಅಲ್ಲಿ OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇನ್ನೂ ಯಾರು ಕೊಟ್ಟಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಕಂಪನೀಸ್ ಗಳು ತುಂಬಾ ಇಂಜರಿ ಐತೆ ಅದು ಕ್ಯಾಮ್ರಾದಲ್ಲಿ. ಬಟ್ ಸ್ಪೆಷಲಿ ಇದು ಇನ್ ದಿಸ್ ಪ್ರೈಸ್ ಸೆಗ್ಮೆಂಟ್ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ನಾನು ಸಜೆಸ್ಟ್ ಮಾಡಬಲ್ಲೆ. ಸೊ ನಾನು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಹೆವಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ, ವಿಡಿಯೋಸ್ ಗಳು ಕೂಡ ಶೂಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ಸ್ಪೆಷಲಿ ನನ್ನ ಕಲರ್ಸ್ ಗಳನ್ನ ನೋಡ್ಕೊಂಡಾಗ ಸ್ವಲ್ಪ ಎಲ್ಲೋ ಕೆಲವೊಂದು ಫೋಟೋಸ್ ಗಳಲ್ಲಿ ಕಲರ್ ಸಜೆನೇಷನ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಬಟ್ ಅದರ್ವೈಸ್ ನಿಮ್ಮ ಸ್ಕಿನ್ ಟೋನ್ ಆಗಲಿ ಮತ್ತು ಡೇ ನಲ್ಲಿರುವಂತಹ ಫೋಟೋಸ್ ಗಳು ಕಂಪ್ಲೀಟ್ಲಿ ನನ್ ತುಂಬಾ ಇಂಪ್ರೆಸ್ ಮಾಡ್ತು. ಇದು 4K 30 FPS ತನಕ ಇದನ್ನ ರೆಕಾರ್ಡ್ ಮಾಡ್ಕೋಬಹುದು. ಅದು OIS ಒಂದಿಗೆ ಸ್ಟೆಬಲೈಸೇಷನ್ ಮಾತ್ರ ಸಖತ್ ಆಗಿದೆ. ಮತ್ತು ಕಲರ್ಸ್ ಗಳನ್ನ ಲೈಕ್ ನಿಮ್ಗೆ ಇಲ್ಲಿ ಎಡಿಟ್ ಮಾಡೋ ಹಾಗಿಲ್ಲ, ನ್ಯಾಚುರಲ್ ಆಗಿ ಎಕ್ಸಾಕ್ಟ್ಲಿ ಏನ್ ಕಲರ್ಸ್ ಗಳಿರುತ್ತೆ ಅದನ್ನೇ ಪ್ರೊವೈಡ್ ಮಾಡುತ್ತೆ. ಮುಂದಿನ ಭಾಗ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ ಕ್ಲಾರಿಟಿ ತುಂಬಾ ಚೆನ್ನಾಗಿ ಮಾಡುತ್ತೆ. ಮತ್ತು ಸ್ಕಿನ್ ಟೋನ್ ಏನಿದೆ ಇದನ್ನ AI ಒಂದಿಗೆ ಒಂದ್ ರೀತಿ ಒಳ್ಳೆ ಪರ್ಫೆಕ್ಟ್ ಪಿಕ್ಚರ್ಸ್ ಗಳನ್ನ ತಗೊಂಡ್ ಬರುತ್ತೆ ಅಂತ ಅನ್ಸುತ್ತೆ ಕೆಲವೊಂದು ಟೈಮ್ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೊಂಡಾಗ. ಇಲ್ಲಿ ಕೂಡ ನೀವು 4K 30 FPS ಅದು ಸೆಲ್ಫಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲಿ ಕೂಡ ಸ್ಟೆಬಿಲೈಸೇಷನ್ ಓಕೆ ಇದೆ. ಸೊ ಇದು ಒಂದು ಒಳ್ಳೆ ಫೋನ್. ಈ ಪ್ರೈಸ್ ರೇಂಜ್ ಅಲ್ಲಿ ನೀವು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಒಂದು ಕೊಡ್ತಿದ್ರಪ್ಪ ಅಂದ್ರೆ ನಾನು ಕಣ್ಮುಚ್ಚಿ ಈ ಫೋನ್ ಸಜೆಸ್ಟ್ ಮಾಡಬಲ್ಲೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂಡರ್ 25,000. ಇದು ಕೊನೆಯದಾಗಿ ಇರುವಂತಹ ಬ್ಯಾಟ್ರಿ 5,000 mAh ಬ್ಯಾಟ್ರಿ ಇದೆ. ಬಟ್ ಇದ್ರೊಳಗಡೆ ಯಾವುದೇ ಪವರ್ ಅಡಾಪ್ಟರ್ ಇಲ್ಲ. ಆದ್ರೂ ಇಲ್ಲಿ 25 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳ್ಬೇಕು. ಓವರ್ ಆಲ್ ನನ್ನ ಪ್ರಕಾರ ನೀವೇನಾದ್ರೂ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಮತ್ತು ಬಜೆಟ್ ಅಲ್ಲಿ ಒಂದು ಒಳ್ಳೆಯ ಬ್ರಾಂಡ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳೋರು ನಾನು ಮುಚ್ಕೊಂಡು ತಗೋಬಹುದು. ಸೆಕ್ಯೂರಿಟಿ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ, 3 ವರ್ಷಗಳ ಗ್ಯಾರಂಟಿ ಆಂಡ್ರಾಯ್ಡ್ ಅಪ್ಡೇಟ್ಸ್ ಗಳು ಸಿಗುತ್ತೆ. ಸೊ ಸ್ಯಾಮ್ಸಂಗ್ ಬ್ರಾಂಡ್ ಇಷ್ಟ ಪಡೋರಂತೂ ಕಣ್ಣು ಮುಚ್ಕೊಂಡು ಇದನ್ನ ಆರಾಮಾಗಿ ತಗೊಳ್ಬಹುದು. ಮತ್ತು ಲೈಕ್ ನಿಮ್ ಬಜೆಟ್ 25 ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ ಹುಡುಕ್ತಿದ್ದೀರಾ ಅಂತಂದ್ರೆ ಇದನ್ನ ನಾನು ಸಜೆಸ್ಟ್ ಮಾಡಬಲ್ಲೆ. ಬಟ್ ನೀವು ಹಾರ್ಡ್ಲಿ ಒಂದೇ ವರ್ಷ ಯೂಸ್ ಮಾಡ್ತೀನಿ ಗುರು ಹಾಗೆ ಹೇಗೆ ಅಂತ ಬೇರೆ ಆಪ್ಷನ್ ಇದೆ, ಅದನ್ನ ಕೂಡ ನೋಡ್ಕೋಬಹುದು. ಬಟ್ ನಾನು ಈ ಫೋನ್ ಒಂದಿಗೆ ತುಂಬಾ ಹ್ಯಾಪಿ ಇದ್ದೀನಿ. ಸೊ ಸದ್ಯಕ್ಕೆ A ಸೀರೀಸ್ ನಲ್ಲಿ ಇದು ನನ್ಗೆ ಫಸ್ಟ್ ಫೋನ್ ಇಷ್ಟ ಆಯ್ತು. ಬಾಕಿ ನಿಮ್ಗೆ ಏನ್ ಅನಿಸ್ತು ಈ ಫೋನ್ ಬಗ್ಗೆ? ನಿಮ್ಮ ಅನಿಸಿಕೆಗಳನ್ನ ನಾನು ಓದ್ಬೇಕು, ದಯವಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದೆ. ನೆಕ್ಸ್ಟ್